ಹೆಲೋ ಎವ್ರಿವನ್, ವೆಲ್ಕಮ್ ಟು ಬೃಂದಾವನ. ನಾನಿವತ್ತು ನಿಮಗೆ ಶಂಕು ಚಕ್ರ, ಸ್ವಸ್ತಿಕ್ಕು, ಪಾದ ಮತ್ತು ಪದ್ಮನ ಸಿಂಪಲ್ಲಾಗಿ ಹೇಗೆ ಬಿಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರಂಗೋಲಿನ ನಾವು ಲಕ್ಷ್ಮಿ ಕೂರಿಸಿದಾಗ ಅಥವಾ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ, ಹಾಗೆಯೇ ಶ್ರಾವಣ ಶನಿವಾರಗಳಲ್ಲಿ ಇದನ್ನು ದೇವ್ರ ಮನೆಯಲ್ಲಿ ಅಥವಾ ದೇವರನ್ನು ಕೂಡಿಸೋ ಪೀಠದ ಮೇಲೆ ಈ ರಂಗೋಲಿನ ಬಿಡ್ಬೋದು. ಮತ್ತು ತುಳಸಿ ಹಬ್ಬದಲ್ಲಿ ತುಳಸಿ ಕಟ್ಟೆ ಮುಂದೆ ಅಥವಾ ತುಳಸಿ ಪಾಟ್ ಇದ್ದರೆ ಅದನ್ನು ಮರದ ಪೀಠದ ಮೇಲೆ ಈ ರಂಗೋಲಿನ ಬಿಟ್ಟು ತುಳಸಿ ಪಾಟ್ನ ಇಟ್ಟು ಪೂಜೆ ಮಾಡ್ಬೋದು. ಸೊ ನನ್ನ ವಿಡಿಯೋನ ಕಡೆವರೆಗೂ ವಾಚ್ ಮಾಡಿ. ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಗೆ ಗೊತ್ತಿರೋರ್ಗೂ ಶೇರ್ ಮಾಡಿ. ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಐಕಾನ್ನು ಪ್ರೆಸ್ ಮಾಡಿ. ಇದರಿಂದ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಥ್ಯಾಂಕ್ ಯು.